ಪಾಪಿ ಪಾಕಿಸ್ತಾನದ ಬೆನ್ನು ಮೂಳೆಯನ್ನು ನಾವು ಮುರಿತಾ ಇದ್ದೀವಿ, ಆದರೆ ಅವರ ನರಿ ಬುದ್ಧಿಯನ್ನು ಅವರು ಬಿಡ್ತಾ ಇಲ್ಲ. ಧಾರ್ಮಿಕ ತಾಣಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ಮಾಡಿದೆ. ಜಮ್ಮುವಿನ ಶಂಭು ದೇವಾಲಯದ ಮೇಲೆ ಪಾಕ್ ಮಿಸೈಲ್ ದಾಳಿಯನ್ನು ನಡೆಸಿದೆ. ಆದರೆ ದೇಗುಲದ ಮೇಲೆ ಪಾಕ್ ದಾಳಿಯ ಸಾಕ್ಷ್ಯವನ್ನ ಸೇನೆ ರಿಲೀಸ್ ಮಾಡಿದೆ. ಧಾರ್ಮಿಕ ತಾಣಗಳನ್ನು ಗುರಿಯಾಗಿಸಿ ಪಾಕ್ ದಾಳಿ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ಭಾರತ ಆಕ್ಷೇಪ ವ್ಯಕ್ತಪಡಿಸಿದೆ. ಜಮ್ಮುವಿನಲ್ಲಿರ್ತಕ್ಕಂಥ ಶಂಭು ದೇವಾಲಯದ ಮೇಲೆ ಪಾಕ್ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿದೆ. ಮಿಸೈಲ್ ಅಟ್ಯಾಕ್, ದೇಗುಲದ ಮೇಲೆ ಪಾಕ್ ದಾಳಿ ಮಾಡಿಲ್ಲ ಅನ್ಬೋದು, ಅದಕ್ಕೆ ಸಾಕ್ಷ್ಯವನ್ನು ರಿಲೀಸ್ ಮಾಡಿದೆ ನಮ್ಮ ಸರ್ಕಾರ, ಅಂದರೆ ನಮ್ಮ ಸೇನೆಯ ವತಿಯಿಂದ. ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಆದರೆ ಆ ದೇವಾಲಯದ ದ್ವಾರದ ಮುಂದೆ ಕ್ಷಿಪಣಿ ಬಂದು ಬಿದ್ದಿದೆ, ಏನೂ ಹಾನಿಯಾಗಿಲ್ಲ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೋದು ಅವರ ಕ್ಷಿಪಣಿ ಎಷ್ಟು ಶಕ್ತಿಶಾಲಿ ಅಂತ. ಹಾರಿಸ್ಬಿಟ್ಟಿದ್ದಾರೆ, ಅದು ಬಂದು ಬಿದ್ದಿದೆ, ಏನೂ ಡ್ಯಾಮೇಜ್ ಆಗಿಲ್ಲ. ಬಟ್ ಅವರ ಟಾರ್ಗೆಟ್ ಇದ್ದಿದ್ದು ಮಾತ್ರ ದೇವಸ್ಥಾನ. ಹೀಗೆ ನೀವು ನಾಗರಿಕರನ್ನು, ಅಮಾಯಕರನ್ನು, ದೇವಸ್ಥಾನಗಳನ್ನು, ಆಸ್ಪತ್ರೆಗಳನ್ನು ಹಿಂಗೆ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಯುದ್ಧ ನೀತಿ ಅಲ್ಲ. ಇದನ್ನು ಹೇಳಿರ್ತಕ್ಕಂಥದ್ದು. ಶಂಭು ದೇವಾಲಯ ಜಮ್ಮುವಿನಲ್ಲಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇದೇ ವಿಡಿಯೋ ರಿಲೀಸ್ ಮಾಡಿರ್ತಕ್ಕಂಥದ್ದು. ಏನೂ ಆಗಿಲ್ಲ ನೋಡಿ, ಎಲ್ಲ ಚೆನ್ನಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಆದರೆ ಅವ್ರು ಅಟ್ಯಾಕ್ ಮಾಡಿರೋದಂತೂ ನಿಜ. ಅವ್ರು ಅಟ್ಯಾಕ್ ಮಾಡಿದ್ದಾರೆ, ಆ ಕ್ಷಿಪಣಿ ಬಂದು ಅಲ್ಲಿ ಬಿದ್ದಿದೆ, ಆದರೆ ಏನು ಹಾನಿ ಆಗಿಲ್ಲ. ಅದ್ರ ತಾಕತ್ತಿದ್ದಿದ್ದೇ ಅಷ್ಟು ಅಂತ ಅನಿಸುತ್ತೆ. ಹಾಗಾಗಿ ಅವರು ಆ ಥರ ಫೈರ್ ಮಾಡಿದ್ರೂ ಕೂಡ ಯಾವುದೇ ಹಾನಿ ಆಗಿಲ್ಲ. ಪಾಕ್ ದಾಳಿಯ ಬಗ್ಗೆ ಸಾಕ್ಷ್ಯವನ್ನು ಸೇನೆ ರಿಲೀಸ್ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಂಡ. ಪ್ರಕಾಶ್, ಈಗ ನಮ್ಮ ಸೇನೆಯ ಪ್ರೆಸ್ ಮೀಟ್ನಲ್ಲೂ ಕೂಡ ಪಾಕ್ನ ನರಿಬುದ್ಧಿ ಎಂಥದ್ದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಈಗ ಆ ಶಂಭು ದೇವಸ್ಥಾನ, ಆಸ್ಪತ್ರೆ, ಸ್ಕೂಲು, ಕಾಲೇಜು ಇದ್ರ ಮೇಲೆ ಅಟ್ಯಾಕ್ ಮಾಡೋದ್ರ ಬಗ್ಗೆ ಏನೇನು ಅಪ್ಡೇಟ್ಸ್ ಏನಿದೆ? ಸದ್ಯಕ್ಕೆ ಭಾರತದ ಗಡಿ ಪ್ರದೇಶಗಳಲ್ಲಿ ಮಿಸೈಲ್ ದಾಳಿಯನ್ನು ಆರಂಭ ಮಾಡಿತ್ತು ಪಾಕಿಸ್ತಾನ. ಅದರಲ್ಲಿಯೂ ಕೂಡ ಗಡಿ ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ದಾಳಿಯನ್ನು ನಡೆಸಿತ್ತು. ಸುಮಾರು ರಜೌರಿ ಸೆಕ್ಟರ್ನಲ್ಲಿ 5 ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಅದರ ಜೊತೆಗೆ ಕೇವಲ ಭಾರತೀಯ ಸೇನಾ ನೆಲೆಗಳು ಮತ್ತು ನಾಗರಿಕರನ್ನು ಟಾರ್ಗೆಟ್ ಮಾತ್ರ ಮಾಡಿದ್ದಲ್ಲ, ಈಗ ಸ್ಕೂಲು ಮತ್ತು ಹಾಸ್ಪಿಟಲು ಮತ್ತು ದೇವಸ್ಥಾನಗಳ ಮೇಲೆ ಕೂಡ ಪಾಕಿಸ್ತಾನ ಸೇನೆ ಕಣ್ಣಿಟ್ಟಿದೆ. ಆ ಪ್ರದೇಶಗಳಲ್ಲಿಯೂ ಕೂಡ ಅಂದರೆ ಆಸ್ಪತ್ರೆ ಮತ್ತು ಶಾಲೆ ಮತ್ತು ಆ ಭಾಗಗಳಲ್ಲಿ ದೇವಸ್ಥಾನಗಳ ಮೇಲೆ ಕೂಡ ಇದೀಗ ದಾಳಿಯನ್ನು ನಡೆಸ್ತಾ ಇದೆ. ಈಗ ಜಮ್ಮುವಿನ ಏನು ಶಂಭುನಾಥ ಟೆಂಪಲ್ನಲ್ಲಿ ಕೂಡ ಈ ಒಂದು ಶೆಲ್ ದಾಳಿಯನ್ನು ನಡೆಸಿದೆ. ದೇವಸ್ಥಾನಕ್ಕೆ ಕೊಂಚ ಮಟ್ಟಿಗೆ ಹಾನಿಯಾಗಿದೆ. ಅದನ್ನು ಹೊರತುಪಡಿಸಿ ಮತ್ತು ಶಾಲೆ ಮತ್ತು ಆಸ್ಪತ್ರೆಗಳ ಮೇಲೆ ಕೂಡ ಶೆಲ್ ದಾಳಿಯನ್ನು ನಡೆಸೋದಕ್ಕೆ ಯತ್ನ ಪಟ್ಟಿದೆ, ಆದರೆ ಅದು ವಿಫಲ ಆಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ತಡೆಯುವಂಥದ್ರಲ್ಲಿ ಸಕ್ಸಸ್ ಆಗಿದೆ. ಸೊ ಹಾಗಾಗಿ ಗಡಿ ಭಾಗಗಳಲ್ಲಿ ಕೂಡ ಯಾವುದೇ ಶಾಲೆ ಮತ್ತು ಆಸ್ಪತ್ರೆಗಳಿಗೆ ಹಾನಿ ಆಗಿಲ್ಲ. ಜೊತೆಗೆ ದೆಹಲಿಗೂ ಕೂಡ ಒಂದು ಮಿಸೈಲನ್ನು ಲಾಂಚ್ ಮಾಡೋದ್ರ ಮೂಲಕವಾಗಿ ದೆಹಲಿಯಲ್ಲಿ ಕೂಡ ಸ್ಫೋಟ ಮಾಡಬೇಕು ಅನ್ನುವಂತಹ ಪ್ಲಾನನ್ನು ಮಾಡಿಕೊಂಡಿತ್ತು. ಅದು ಹರಿಯಾಣ ಪ್ರದೇಶದಲ್ಲಿಯೇ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಹೊಡೆದಾಕೋದ್ರಲ್ಲಿ ಸಕ್ಸಸ್ ಆಗಿದೆ. ಸೊ ಹೀಗೆ ಪಾಕಿಸ್ತಾನ ನಿರಂತರವಾಗಿ ಭಾರತದ ಹಲವು ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇಷ್ಟು ಸಮಯ ಅಂದರೆ ಕಳೆದ 2 ದಿನಗಳಿಂದ ಕೂಡ ಪಂಜಾಬ್, ರಾಜಸ್ಥಾನ, ಜಮ್ಮು ಕಾಶ್ಮೀರ ಮತ್ತು ಗುಜರಾತ್ನ ಗಡಿ ಪ್ರದೇಶಗಳ ಮೇಲೆ ಟಾರ್ಗೆಟ್ ಅನ್ನು ಇಟ್ಟಿತ್ತು. ಗಡಿ ನಾಗರಿಕರ ಮೇಲೆ ದಾಳಿಯನ್ನು ನಡೆಸ್ತಾ ಇತ್ತು. ಈಗ ಅದರ ಆಚೆಗೂ ಕೂಡ ಬೇರೆ ಬೇರೆ ನಗರಗಳ ಮೇಲೆ ಕೂಡ ಟಾರ್ಗೆಟ್ ಅನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನದಿಂದ ಮಿಸೈಲ್ ಲಾಂಚ್ ಅನ್ನು ಮಾಡ್ತಾ ಇದೆ. ಈ ಮೂಲಕವಾಗಿ ಭಾರತದ ಬೇರೆ ಬೇರೆ ನಗರಗಳಲ್ಲಿ ಕೂಡ ಇದೀಗ ಸ್ಫೋಟವನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡ್ತಾ ಇದೆ. ಅದೆಲ್ಲವನ್ನ ಕೂಡ ಈಗ ಭಾರತೀಯ ಸೇನೆ ತಕ್ಕವಾಗಿ ಎದುರಿಸ್ತಾ ಇದೆ. ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನು ಕೂಡ ವಿಫಲ ಮಾಡ್ತಾ ಇದೆ. ಮುಖ್ಯವಾಗಿ ಆತಂಕಕಾರಿ ವಿಚಾರ ಅಂತ ಅನಿಸುತ್ತೆ, ಆದರೆ ಎಲ್ಲೂ ಕೂಡ ಇದು ಸಮಸ್ಯೆ ಆಗಿಲ್ಲ. ಅಂದರೆ ಶಾಲೆಗಳನ್ನು ಮತ್ತು ಆಸ್ಪತ್ರೆಗಳನ್ನು ಗುರಿಯಾಗಿಸಿಕೊಂಡೇ ಟಾರ್ಗೆಟನ್ನು ಮಾಡಿದರೆ ಅಥವಾ ಅಲ್ಲಿ ದಾಳಿ ಮಾಡಿದರೆ ಆಸ್ಪತ್ರೆಯಲ್ಲಿ ಸುಮಾರು ರೋಗಿಗಳಿರ್ತಾರೆ, ಸುಮಾರು ನಾಗರಿಕರು ಇರ್ತಾರೆ, ಮತ್ತು ಶಾಲೆಗಳಲ್ಲಿ ಮಕ್ಕಳನ್ನು ಅಥವಾ ವಿದ್ಯಾರ್ಥಿಗಳನ್ನು ಈ ರೀತಿಯಾಗಿ ಹತ್ಯೆ ಮಾಡಿದರೆ ಅಲ್ಲಿ ಪಾಕಿಸ್ತಾನ ಏನೋ ಜಗತ್ತಿನ ಮುಂದೆ ದೊಡ್ಡ ಮಟ್ಟದಲ್ಲಿ ನಾವು ತೋರ್ಪಡಿಸ್ಕೋಬೋದು, ಈ ಥರ ದಾಳಿ ಆಗಿದೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಆದರೆ ಪಾಕಿಸ್ತಾನದ ಆ ದಾಳಿಗಳಿಗೆ ಭಾರತ ಯಾವುದೇ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಈಗ ಒಂದಿಷ್ಟು ಗಡಿ ಪ್ರದೇಶಗಳಲ್ಲಿ ಒಂದಿಷ್ಟು ಬೆರಳೆಣಿಕೆಯಷ್ಟು ನಾಗರಿಕರು ಮೃತಪಟ್ಟಿರುವಂಥದ್ದು ಬಿಟ್ಟರೆ ಬೇರೆ ಯಾವ ನಾಗರಿಕರಿಗೂ ಕೂಡ ಸಮಸ್ಯೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭಾರತದ ನಾಗರಿಕರನ್ನು ರಕ್ಷಣೆ ಮಾಡ್ತಾ ಇದೆ ಭಾರತೀಯ ಸೇನೆ. ಹೀಗಿರುವಂತಹ ಸಂದರ್ಭದಲ್ಲಿ ಶಾಲೆಗಳ ಮೇಲೆ ಅಥವಾ ಕಾಲೇಜುಗಳ ಮೇಲೆ ಅಥವಾ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಭಾರತೀಯ ಸೇನೆ ಬಿಟ್ಟುಕೊಡೋದಿಲ್ಲ. ಸೊ ಈಗಾಗಲೇ ಪಾಕಿಸ್ತಾನದ ರೆಡಾರ್ ಸಿಸ್ಟಮು ಮತ್ತು 5 ವಾಯು ನೆಲೆಗಳ ಮೇಲೆ ಕೂಡ ಈಗ ಭಾರತ ದಾಳಿ ಮಾಡಿರುವಂತಹ ಕಾರಣಕ್ಕಾಗಿ
ಮತ್ತಷ್ಟು ಕೆರಳಿದೆ ಪಾಕಿಸ್ತಾನ. ಸೊ ಹಾಗಾಗಿ ಧಾರ್ಮಿಕ ಕ್ಷೇತ್ರಗಳನ್ನ ಅಲ್ಲಿ ದಾಳಿಯನ್ನ ಮಾಡಿ ಆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥದ್ದು ಮತ್ತೆ ಜನರ ಒಂದು ಮೈಂಡ್ ಸೆಟ್ ಅನ್ನ ಬೇರೆಡೆಗೆ ಕ್ರಿಯೇಟ್ ಮಾಡುವಂಥದ್ದು, ಆ ಥರದ್ದೆಲ್ಲ ಬೆಳವಣಿಗೆಗಳನ್ನು ಕೂಡ ಮಾಡ್ತಾ ಇದೆ. ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶ ಭಾರತೀಯ ಸೇನೆ ಕೊಡೋದಿಲ್ಲ. ಭಾರತಕ್ಕೆ ನಿರಂತರವಾಗಿ ಏನು ಪಾಕಿಸ್ತಾನದಿಂದ ದಾಳಿ ಆಗ್ತಾ ಇದೆ, ಡ್ರೋನ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ, ಮಿಸೈಲ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ, ಜೊತೆಗೆ ಒಂದಿಷ್ಟು ಫೈಟರ್ ಜೆಟ್ಗಳ ಮೂಲಕವಾಗಿ ದಾಳಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಅದೆಲ್ಲವನ್ನು ಕೂಡ ಭಾರತ ಸರಿಯಾಗಿ ತಿರುಗೇಟು ಕೊಡ್ತಾ ಇದೆ. ಪಾಕಿಸ್ತಾನದಿಂದ ಬಂದಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಹೊಡೆದುರುಳಿಸ್ತಾ ಇದೆ. ಭಾರತೀಯ ನಾಗರಿಕರನ್ನ ಸುರಕ್ಷಿತವಾಗಿರುವಂಥ ಪ್ರಯತ್ನಕ್ಕೆ ಈಗ ಭಾರತೀಯ ಸೇನೆ ಕೂಡ ಮಾಡ್ತಾ ಇದೆ. ರೈತ ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ.